ಎಲ್ಲರದ್ದು ಆಯಿತಾ ನಾಷ್ಟ ಅದು? ಅದಕ್ಕೆ ಯಾವತ್ತೂ ಹೇಳೋದು ನಾನು ಪದೇ ಪದೇ ಇದೇ ಮಾತನ್ನು ಹೇಳ್ತೀನಿ, ನನ್ನ ಮಾತು ಕೇಳಿಸ್ಕೊಳ್ಳಿ. ಯಾವತ್ತಿಗೂ ಇನ್ಸ್ಟಾಗ್ರಾಮ್ದಲ್ಲಿ ಯೂಟ್ಯೂಬಲ್ಲಿ ಹೆಣ್ಮಕ್ಳಿಗೆ ಆಗಲಿ ಗಂಡಸು ಮಕ್ಕಳಿಗೆ ಆಗಲಿ ಒಂದು ಕಿರುಮಾತು, ಯಾಕಂದರೆ ಯಾವುದಕ್ಕೂ ಆಕರ್ಷಣೆ ಆಗಬಾರ್ದು. ಯಾಕಂದರೆ ಇಂದಿನ ಹಿನ್ನೆಲೆ ಯಾರ್ದು ಏನಿರ್ತದಂತ ಗೊತ್ತಾಗಲ್ಲಲ್ವ. ಹಂಗಾಗಿಸಿಂದ ಏನಾದಂದರೆ ನಾವು ನಂಬಿರೋ ದೇವ್ರನ್ನ ಪೂಜಿಸಿ ನಂಬಿ ಆ ದೇವರು ನಮ್ಮನ್ನು ಯಾವತ್ತಿಗೆ ಕೈ ಬಿಡೋದಿಲ್ಲ. ನಮಗಂತೂ ಒಂದು ಸ್ವರ್ಗದಿಂದನೇ ನಿಶ್ಚಯ ಆಗಿರ್ತದೆ. ನಮ್ಮ ಜೀವನದಲ್ಲಿ ಯಾರು ಬರಬೇಕು ಯಾರು ಬರಬಾರ್ದು, ನಮ್ಮ ಮದುವೆ ಯಾವಾಗ ನಮ್ಮ ಮುಹೂರ್ತ ಯಾವಾಗಂತೂ ಆ ದೇವರು ನಮಗೆ ಹುಟ್ಸಾಗ್ಲೇ ನಮ್ಮ ಅದೃಷ್ಟನಲ್ಲಿ ಬರೆದು ಕಳಿಸಿರ್ತಾನೆ. ನಮಗೆ ಎಷ್ಟು ಭೂಮಿ ಮೇಲೆ ಎಷ್ಟು ಅನ್ನ ಸಿಗಬೇಕು, ನಮ್ಗೆ ಏನೆಲ್ಲ ಸಿಗಬೇಕಂತ ಆ ದೇವರು ನಿಶ್ಚಯ ಮಾಡಿನೇ ನಮ್ಗೆ ಸ್ವರ್ಗದಲ್ಲಿ ಭೂಮಿಗೆ ಕಳಿಸಿರ್ತಾರೆ. ಹಂಗಾಗಿಸಿ ಯಾವುದಕ್ಕೂ ಆಕರ್ಷಣೆ ಜೀವಕ್ಕೆ ಬಲಿಯಾಗದಿರಿ ಯಾರು. ಎಲ್ಲರೂ ನೋಡಬೇಕು ಮನೋರಂಜನೆಗೆ ಅಂತಿಗೆ ಎಲ್ಲ ವೀಡಿಯೋಗಳು ಪಿಕ್ಚರ್ಗಳು ಎಲ್ಲ ಸಾಂಗ್ಸು ಎಲ್ಲ ಮಾಡೋದು ಯಾಕೆ? ಈ ಕಲಿಯುಗದ ಕಲಿಯುಗದ ದೃಷ್ಟಿ ಇಟ್ಕೊಂಡು ಇದು ಎಲ್ಲ ಮನುಷ್ಯ ಮಾಡಿದ್ದು. ಹಾಗಾಗಿ ಯಾರಿಗೆ ಏನಾನ ಬೇಜಾರಾದಾಗ ಸ್ವಲ್ಪ ಮನೋರಂಜನೆಗಾಗಿ ಈ ಸಾಂಗ್ ಕೇಳೋದು ಅದು ಕೇಳೋದು ಇಂಥದ್ದೆಲ್ಲ. ನಮ್ಮ ಮನಸ್ಸಿಗೆ ನೋವಾದಾಗ ದೇವ್ರ ಸಾಂಗ್ ಕೇಳೋದು. ಹಾಗೆ ದೇವರು ಹಾಡ ಕೇಳಿದ್ರೆ ಭಕ್ತಿಗೀತೆಗಳು ಕೇಳಿದ್ರೆ ಆ ಮನಸ್ಸಿಗೆ ಆವಾಗಿನ ಆ ಕ್ಷಣ ನಮಗೆ ಎಷ್ಟು ತೃಪ್ತಿ ನೆಮ್ಮದಿ ಆಗುತ್ತಂದ್ರೆ ಅದು ಆ ಸಂತೋಷನೇ ಬೇರೆ. ಯಾಕಂದರೆ ನಾವು ದೇವ್ರ ಹತ್ರ ಏನಾದರೂ ಕೇಳ್ತೀವಿ ಅಂದರೆ ಆ ಸಂತೋಷ ನಮ್ಮ ದುಃಖ ಆಗಲಿ ಖುಷಿ ಆಗಲಿ ದೇವರ ಹತ್ರ ಹಂಚ್ಕೊಳ್ಳಿ. ಎಲ್ಲರಿಗೆ ನೋಡಿ ದೇವ್ರ ಹತ್ರ ಮಾತಾಡಿ ನೋಡಿ ದೇವ್ರ ಹತ್ರ ಹಂಚ್ಕೊಳ್ಳಿ. ದೇವ್ರ ಮುಂದೆ ನಿಂತು ನಮ್ಮ ಮನಸ್ಸಿನ ವೇದನೆ ಹೇಳ್ಕೊಂಡು ನೋಡಿ. ನಮಗಂತೂ ದೇವ್ರು ಖಂಡಿತವಾಗ್ಲೂ ನಮ್ಮ ಭಾಗಕ್ಕಿದ್ದಿದ್ದು ಕೊಟ್ಟೇ ಕೊಡ್ತಾನೆ. ಹಾಗಾಗಿ ಯಾರು ಆಕರ್ಷಣೆ ಜೀವಕ್ಕೆ ಬಲಿಯಾಗದಿರಿ. ನೋಡಿ ಎಲ್ಲರೂ ವೀಡಿಯೋಗಳು ನೋಡಿ ಬೆಂಬಲ ಕೊಡಿ, ಪ್ರೋತ್ಸಾಹ ಕೊಡಿ, ಅವರಿಗೆ ಸಪೋರ್ಟ್ ಮಾಡಿ ಬೆಳೆಸಿ ಉಳಿಸಿ ಕೇಳ್ಕೊತೀನಿ. ಯಾಕಂದರೆ ಜೀವನದಲ್ಲಿ ಯಾರ್ಯಾರಿಗೆ ಏನೇನೋ ಕಷ್ಟಗಳಿರುತ್ತೆ. ಅತ್ಯಂತ ಕಷ್ಟ ನೋಡಿದ ಜೀವನೇ ಒಂದು ದಿನ ಶಿಲೆಯಾಗಿ ಬದಲಿ ಆಗೋದು. ಹಂಗಾಗಿ ಯಾರೂ ಆಕರ್ಷಣಾ ಜೀವನಕ್ಕೆ ಬಲಿಯಾಗಬೇಡಿ. ಚೆನ್ನಾಗಿರಿ, ಲೈಫಲ್ಲಿ ಕೆಲಸ ಮಾಡಿ. ನೀವು ಎಲ್ಲ ನಿಮ್ಮ ಜೀವನ ನಿತ್ಯ ದೇವ್ರಿಗೆ ಕೈ ಮುಗಿದು ಹೋಗಿ ಕೆಲಸ ಮಾಡಿ ನಿಮ್ಮ ಪಾಲಿಂದ ನಿಮಗೆ ಸಿಗುತ್ತೆ. ಹಂಗಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನನ್ನ ಮಾತು ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಅಂತ ನಿಮಗೆ ಇಷ್ಟ ಆದರೆ ಮಾತ್ರ ನನ್ನ ವೀಡಿಯೋಗಳು ನೋಡಿ. ನಾನೇನು ಕೆಟ್ಟದಾಗಿ ಹಾಕಿರಲ್ಲ. ಬಟ್ ನನಗೆ ತುಂಬ ಕಷ್ಟ ಇದ್ದಾಗ ನಾನು ಏನು ಮಾಡಬೇಕಂತ ಅವಾಗ ಮೊಬೈಲ್ ಇರಲಿಲ್ಲ. ನಾನು 2 ವರ್ಷ ಏನು ಮಾಡಬೇಕಂತ ನನ್ನ ಜೀವನದಲ್ಲಿ ನನಗೆ ಗೊತ್ತಾಗಲಾರ್ದೆ ನನ್ನ ಲೈಫ್ ಹಾಳಾದಾಗ ಎಲ್ಲ ಕಟ್ಕೊಂಡಿದ್ದ ಗಂಡನೇ ಇಷ್ಟು ವಿಪರೀತ ಮೋಸ ಹಿಂಸೆ ಮಾಡಿದಾಗ ಹೆಣ್ಣಿನ ಮನಸ್ಸಿಗೆ ಎಷ್ಟು ನೋವಾಗುತ್ತಲ್ಲ. ಹಾಗಾಗಿ 2 ವರ್ಷ ಬರೀ ಸಾಯ್ಬೇಕನ್ನೋ ಪ್ರಯತ್ನದಾಗೆ ಬದುಕಿರೋಳು. ಸಾಯ್ಲಿಕ್ಕೆ 10 ಸಲ ಪ್ರಯತ್ನ ಮಾಡಿ ಆದರೂ ಸಾವು ನನಗೆ ಬರಲಿಲ್ಲ. ಅವ ತೀರಿದನು. ಹಂಗಾಗಿಸಿ ಏನಂತಾರಲ್ಲ, ಭಗವಂತ ನಮ್ಮನ್ನು ಎಷ್ಟು ಋಣ ಇರ್ತದೆ ಅಷ್ಟು ಋಣದವರೆಗೆ ನಮ್ಮನ್ನು ಭೂಮಿ ಮೇಲೆ ಇಟ್ಟಿರ್ತಾನೆ ಅನ್ನೋಕ್ಕೆ ಎಕ್ಸಾಂಪಲ್ ಸಾಕ್ಷಿ ನಾನು. ಯಾಕಂದರೆ 2 ವರ್ಷ ಬರೀ ತಲೆಯಾಗ ನಾದ ಏನಿತ್ತಂದರೆ ಇಂಥ ಲೈಫ್ ಯಾರಿಗೆ ಬೇಡ ಜೀವನದಲ್ಲಿ, ಸತ್ತೋಗ್ಬಿಡ್ಬೇಕನ್ನೋ ಹುಚ್ಚು ಭ್ರಮೆಯಲ್ಲಿ ನಾನು ಇದ್ದಿದ್ದೆ. ಆದರೆ ನಾನು ನಂಬಿರೋ ದೇವರು ಮುಂದೆ ನಾನು ಸಾವಾಗಬೇಕಂತ ನನ್ನ ಬಾವಿಯಲ್ಲಿ ಬಿದ್ದಾಗ ನನ್ನ ಮೈಂಡ್ ವಾಸ ಆಯ್ತು. ಆವಾಗ ಎಲ್ಲನೂ ಕಿತ್ಕೊಂಡೋಯ್ತು. ಆವಾಗ ಸಾಯ್ಬಾರ್ದಲ್ಲ, ಬದುಕಬೇಕು, ಬದುಕಿ ತೋರಿಸ್ಲೇಬೇಕು ಇಂಥ ಜನಗಳ ಮುಂದೆ, ಇಂಥ ಗಂಡನ ಮುಂದೆ ಅಂತ ಛಲ ತೊಟ್ಟಿದ್ದು. ಆದರೆ ಏನಾಯ್ತಂದ್ರೆ ಅವ ತೀರೋದು ನನಗೆ ಇಷ್ಟ ಇದ್ದಿದ್ದಿಲ್ಲ. ಬಟ್ ಅವನ ಮುಂದೆ ನಾನು ಏನಾದರೂ ಸಾಧಿಸಿ ಹೆಮ್ಮೆಯಿಂದ ನಾನು ನಿನ್ನ ಹೆಣ್ತಿ ಅಂತ ಹೇಳ್ಕೊಬೇಕಂತ ಆ ರೀತಿ ಭಾವನೆ ನನಗಿತ್ತು. ಆದರೆ ಅದು ನನಗೆ ದೇವರು ಆ ಭಾಗ್ಯ ನನಗೆ ಕೊಡಲಿಲ್ಲ. ಬಟ್ ಇರಲಿ, ನನ್ನ ಗಂಡ ಎಲ್ಲೇ ಇದ್ದಾನೋ ಸ್ವರ್ಗದಾಗ ಸಂತೋಷವಾಗಿದ್ದಾನೆ. ಅವಾಗ ಕನಸಲ್ಲಿ ಬರ್ತಾನೆ. ನೀನು ಎದೆ ಹೊಡಿಬೇಡ ಅಂತ ಹೇಳ್ತಾನೆ, ಧೈರ್ಯದಿಂದ ಇರೋಂಥ ಈಗ ಬೆಂಬಲಿಸ್ತಾನಲ್ಲ. ಆತ್ಮಗಳು ಇರ್ತಾವಲ್ಲ, ಆ ಆತ್ಮಗಳ ಮಿಲನ ಎಷ್ಟು ಪವರ್ಫುಲ್, ಎಷ್ಟು ಗ್ರೇಟ್ ಅಂದರೆ ನಮ್ಮ ಮನಸ್ಸಿಗೆ ಅಷ್ಟೇ ಖುಷಿ ಆಗುತ್ತೆ. ಬಟ್ ಹಾಗೆ ಎಲ್ಲರ ಜೀವನದಲ್ಲಿ ಕೆಲವ್ರ ಜೀವನದಾಗ ಆಗುತ್ತೆ ಇಂಥ ಘಟನೆಗಳು.
ಆದರೆ ನಾನು ನಂಬಿರೋ ತಾಯಿ ಯಲ್ಲಮ್ಮ ದೇವಿ ನನಗೆ ಅಂಥ ಎಲ್ಲ ಕೆಟ್ಟ ಭಾವನೆಯಿಂದ ಹೊರಗೆ ತಂದು ಒಂದು ಚೆನ್ನಾಗಿರೋ ಒಂದು ಶಿಲೆ ಥರ ನನ್ನನ್ನು ಮಾಡಿದಾಳೆ. ಆ ತಾಯಿ ಆಶೀರ್ವಾದ, ಆ ತಾಯಿ ಋಣ ಯಾವಾಗಲೂ ಸದಾ ನನ್ನ ಮೇಲೆ ಇರುತ್ತೆ. ಆ ತಾಯಿಗೆ ನಾನು ಎಷ್ಟು ದುಡ್ದ್ರು ಭೀ ನಾನು ಆ ತಾಯಿ ಋಣ ತೀರ್ಸೋಕ್ಕಾಗಲ್ಲ. ಯಾಕಂದರೆ ನನಗೆ ಅಂಥ ಸಾವು ಬದುಕಿನ ಮಧ್ಯದಿಂದ ಹೊರಗೆ ತಂದಾಳೆ ನನ್ನ ತಾಯಿ. ಹಾಗಾಗಿ ಯಲ್ಲಮ್ಮ ದೇವಿ ಅಂದ್ರೆ ಕಲಿಯುಗದ ದೇವತೆ. ಆಕೆ ಯಾರ ಮನೆಗೆ ಅದಾಳಂದ್ರೆ ನಿಶ್ಚಯಿಂದ ಶ್ರದ್ಧದಿಂದ ಆ ತಾಯಿಗೆ ಒಂದು ಹೂವು ಏರ್ಸ್ಕೇಸಿ ನೀವು ಪೂಜೆ ಮಾಡಿ, ತಾಯಿ ಇಂಥದ್ದೇ ನನ್ನ ಜೀವನದಾಗ ನನಗೇನು ಕರುಣಿಸ್ತೀಯ ಅಂತ ಕೇಳಿ ನೋಡಿ, ಅಂಥದ್ದೇ ನಿಮ್ಗೆ ಕೊಟ್ಟೇ ಕೊಡ್ತಾಳೆ ಆ ತಾಯಿ. ಆ ನಂಬಿಕೆ ನನಗಿದೆ. ತಾಯಿ ಸೌದತ್ತಿ ಯಲ್ಲಮ್ಮ ಭಾಳ ಶ್ರೇಷ್ಠವಾದ ದೇವಿ. ಕಲಿಯುಗದಲ್ಲಿ ಇವಾಗಲೂ ಜೀವಂತ ದೇವಿ ಅಂದರೆ ತಾಯಿ ಸೌದತ್ತಿ ಯಲ್ಲಮ್ಮ. ನನ್ನ ಮಾತು ಯಾರಿಗೆ ಇಷ್ಟ ಆದರೆ ಕಮೆಂಟ್ ಮಾಡಿ. ಓಕೆ, ಬಾಯ್.